ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ತುಂಬಾ ದಿನ ನಂತರ ಮತ್ತೆ ವಿಡಿಯೋನ ಮಾಡ್ತಾ ಇರುವಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಣ್ಮಕ್ಳಿಗೆ ಯೂಸ್ ಆಗುವಂತಹ ಒಂದು ಹೆಲ್ತ್ ಬಗ್ಗೆ ಒಂದು ಮಾಹಿತಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನ ಶೇರ್ ಮಾಡ್ತೀನಿ. ಸೊ ನನ್ನ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲಾನು ಕೂಡ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ಇವತ್ತು PCOD ಅನ್ನ ಹೇಗೆ ಓವರ್ಕಮ್ ಮಾಡಬಹುದು, PCOD ಅನ್ನ ಯಾವುದೇ ಮೆಡಿಸಿನ್ಸ್ ನ ತಗೊಳ್ಳದೆ ಹೇಗೆ ನಾವು ಅದನ್ನ ಕಡಿಮೆ ಮಾಡ್ಕೋಬಹುದು, ಕ್ಯೂರ್ ಮಾಡ್ಕೋಬಹುದು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹ ಸಮಸ್ಯೆನೇ ಮಹಿಳೆಯರಲ್ಲಿ PCOD ಆಗಿದೆ. ಈವನ್ ನನಗೂ ಕೂಡ ಆ ಸಮಸ್ಯೆ ಇವಾಗ ರೀಸೆಂಟ್ ಆಗಿ ಇತ್ತೀಚಿನ ದಿನಗಳಲ್ಲಿ ಶುರುವಾಗಿರುವಂಥದ್ದು. ಬಟ್ ಯಾಕೆ, ಏನು, ಹೇಗೆ ಬಂತು, ಯಾಕೆ ಬಂತು ಎಲ್ಲಾನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. PCOD ಅನ್ನುವಂಥದ್ದು ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಕಾಯಿಲೆ ಅಂತಾನೆ ಹೇಳಿದ್ರು, ಡ್ರೆಸ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಇದು PCOD ನಮಗೆ ಹೇಗೆ ಇದೆ, ನಮ್ಗೆ ಇದೆಯೋ ಇಲ್ವೋ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಇರ್ರೆಗ್ಯುಲರ್ ಪೀರಿಯಡ್ಸ್, ಮಹಿಳೆಯರಲ್ಲಿ ಅನಿಯಮಿತ ಮುಟ್ಟು ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ಸೊ ಕರೆಕ್ಟ್ ಆಗಿ ಟೈಮಿಗೆ ಪೀರಿಯಡ್ಸ್ ಆಗದೆ ಇರುವಂಥದ್ದು, ಹಾಗೆಯೇ ಬಾಡಿಯಲ್ಲಿ ಹಾರ್ಮೋನ್ಸ್ಗಳ ಚೇಂಜಸ್ ಆದಾಗ ಈ ಥರ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಅದನ್ನೇ PCOD ಅಂತ ಹೇಳ್ತೀವಿ. ಹಾಗೆಯೇ ವೆಯ್ಟ್ ಗೇನ್ ಆಗುವಂಥದ್ದು, ಸಡನ್ ಆಗಿ ತೂಕ ಹೆಚ್ಚಳ ಆಗುವಂಥದ್ದು, ಹಾಗೆಯೇ ಬೇಡದ ಜಾಗದಲ್ಲಿ ಕೂದಲುಗಳು ಬರುವಂಥದ್ದು, ಇದು ಕೂಡ PCOD ಒಂದು ಲಕ್ಷಣ ಅಂತಾನೆ ಹೇಳ್ಬಹುದು. ಹಾಗೆಯೇ ಸ್ಟ್ರೆಸ್ ಆಗುವಂಥದ್ದು, ಸುಸ್ತಾಗುವಂಥದ್ದು ತುಂಬಾನೇ, ಆಮೇಲೆ ಮೊಡವೆಗಳು ಜಾಸ್ತಿ ಕಾಣಿಸ್ಕೊಳ್ಳುವಂಥದ್ದು, ಹಾಗೆಯೇ ಮೇಯ್ನ್ ಆಗಿ ಹೆಣ್ಮಕ್ಳಲ್ಲಿ ಹೇರ್ ಫಾಲ್ ಸಿಕ್ಕಾಪಟ್ಟೆ ಆಗುವಂಥದ್ದು, ಇದು PCOD ಲಕ್ಷಣ ಆಗಿದೆ. PCOD ಪ್ರಾಬ್ಲಮ್ ಇದ್ರೆ ಇದು ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ಬೋದು. ಸೊ ನನಗೂ ಕೂಡ PCOD ಪ್ರಾಬ್ಲಮ್ ಇತ್ತು. ಬಟ್ ನನಗೂ ಕೂಡ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇತ್ತು. ಬಟ್ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ PCOD ಇದೆ ಅಂತ ಗೊತ್ತಾಯಿತು. ಬಟ್ PCOD ನಾವು ಓವರ್ಕಮ್ ಮಾಡಬಹುದು. ಬಟ್ ನಾವು ಹೇಗೆ ನಮ್ಮ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತೀವಿ ಅದರ ಮೇಲೆ ಇರುವಂಥದ್ದು. ಸೊ ನಾವು ಬೇಕಾಬಿಟ್ಟು ಅದು ತಿನ್ನೋದು ಈ ಥರ ಎಲ್ಲ ಮಾಡ್ತಾ ಇದ್ರೆ ಅದನ್ನ ನಾವು ಕಡಿಮೆ ಮಾಡೋಕ್ಕಾಗಲ್ಲ. ಬಟ್ PCOD ಸಮಸ್ಯೆ ಇರುವವರಿಗೆ ಮಕ್ಕಳಾಗುವ ಚಾನ್ಸಸ್ಗಳು ಕೂಡ ಕಡಿಮೆ ಇರುತ್ತೆ. ಬಟ್ ಇವಾಗ ಟ್ರೀಟ್ಮೆಂಟ್ಗಳು ಎಲ್ಲನೂ ಕೂಡ ಇದ್ದಾವೆ. ಆದರೂ ಕೂಡ PCOD ಅಂತ ಅಂದಾಗ ಏನಾಗುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುವಾಗ ಮಕ್ಕಳಾಗುವಂತಹ ಚಾನ್ಸಸ್ಗಳು, PCOD ಇದ್ದವರಿಗೆ ನಾನು ಸಾಕಷ್ಟು ಜನರು ನೋಡಿದ್ದೀನಿ ಮಕ್ಕಳಾಗದೇ ಇರುವಂಥವ್ರು. ಬಟ್ ಇವಾಗ ಮೆಡಿಸಿನ್ಸ್ಗಳು ಎಲ್ಲನೂ ಕೂಡ ಇದ್ದಾವೆ. ಆದರೆ PCOD ಯಾಕೆ ಬರುತ್ತೆ, ಏನು ಕಾರಣ ಅಂದರೆ, ಫಸ್ಟೇ ಹೇಳಿದ ಹಾಗೆ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿ. ಸೊ ಜೀವನ ಶೈಲಿನ ನಾವು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗ್ಲೂ ಇದು ಹಾಗೇನೆ ಮುಂದೆ ಹೋಗ್ತಾ ಇರುತ್ತೆ. ಸೊ PCOD ಬಂದ ತಕ್ಷಣ ನಾನು ಅಂದ್ಕೊಂಡಿರೋದು ಇದು ಪರ್ಮನೆಂಟ್ ಆಗಿ ಒಂಥರ ಕಾಯಿಲೆ ಆಗುತ್ತೆ. ಸೊ ತುಂಬ ನಾನು ಕೂಡ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೆ. ಬಟ್ PCODನ ನಾನು ಹೇಗೆ ಓವರ್ಕಮ್ ಮಾಡಿದೆ. ಬಟ್ ಇವಾಗಲೂ ಕೂಡ ಸೊ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಸೊ ಅದನ್ನು ತಗೋತಾ ಇದ್ದೀನಿ. ಆದರೂ ಕೂಡ PCOD ಸಮಸ್ಯೆಗೆ ನಾವು ಜಂಕ್ ಫುಡ್ಗಳು, ಹೆಚ್ಚಾಗಿ ಔಟ್ಸೈಡ್ ಫುಡ್ಗಳನ್ನು ತಿನ್ನೋದ್ರಿಂದನೇ ನಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದು ಅಂತ ನಾನು ಮೊದಲನೇದಾಗಿ ಹೇಳ್ತೀನಿ. ಸೊ ನಾವೇನು ಮಾಡಬೇಕು ಅಂದರೆ, ಆದಷ್ಟು ಹೊರಗಡೆ ತಿನ್ನುವಂಥದ್ದನ್ನು ಕಡಿಮೆ ಮಾಡಬೇಕು. ಸೊ ಮನೆಯಲ್ಲೇ ಆದಷ್ಟು ಪ್ರಿಪೇರ್ ಮಾಡಿಬಿಟ್ಟು ನಾವು ಅದು ಚೆನ್ನಾಗಿಲ್ಲದೆ ಇರಲಿ, ನಮ್ಮ ಆರೋಗ್ಯ ನಮಗೆ ಮುಖ್ಯ. ನಮ್ಮ ಆರೋಗ್ಯ ನಮ್ಮ ಅಂಗೈಯಲ್ಲಿ. ನಮ್ಮ ಆರೋಗ್ಯ ಕೆಟ್ಟರೆ ಯಾರೂ ಕೂಡ ಬರೋದಿಲ್ಲ. ನಮ್ಮ ಆರೋಗ್ಯವನ್ನು ನಾವೇ ನೋಡ್ಕೊಬೇಕು. ಸೊ ಏನು ಬಿಗಿನಿಂಗಲ್ಲಿ ಏನಾದರೂ ನಿಮಗೆ ಈ ಥರ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ ನೀವು ಅದನ್ನು ಆವಾಗಲೇ ಕ್ಯೂರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಕ್ಯೂರ್ ಹೇಗೆ ಮಾಡ್ಕೊಳ್ಬಹುದು, ಯಾವ ಸ್ಟೆಪ್ಸನ್ನು ಫಾಲೋ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ಮೊದಲೇದಾಗಿ ಡಾಕ್ಟರ್ನಾಗಿರ್ಬೋದು ಅಥವಾ ಇನ್ನೇನಾದರೂ ಗೊತ್ತಿರೋರ ಹತ್ರ ನಾವು ಅದನ್ನು ತಿಳ್ಕೊಬೇಕು. PCOD ಸಮಸ್ಯೆ ಇರುವಂಥವರು ವಿಟಮಿನ್ D ಹಾಗೆಯೇ ವಿಟಮಿನ್ B ಇರುವಂತಹ ಆಹಾರವನ್ನು ನೀವು ಸಾಕಷ್ಟು ಸೇವನೆ ಮಾಡಬೇಕು. ಸೊ ವಿಟಮಿನ್ D ಅಂದರೆ ನಮಗೆ ಬೆಳಗ್ಗಿನ ಬೆಳಕು ಕೂಡ ವಿಟಮಿನ್ D ಆಗಿರುತ್ತೆ. ಹಾಗೆಯೇ ವಿಟಮಿನ್ D ಹಾಗೆ ವಿಟಮಿನ್ B ಹೇರಳವಾಗಿರುವಂತಹ ಆಹಾರವನ್ನು ನಾವು ಸೇವನೆ ಮಾಡಬೇಕು. ಅಂದರೆ PCOD ಸಮಸ್ಯೆ ಇರುವಂಥವರು. ಹಾಗೆಯೇ ಹೆಚ್ಚು ಪ್ರೋಟೀನ್ ಭರಿತ ಆಹಾರವನ್ನು ನೀವು ಸೇವನೆ ಮಾಡಬೇಕು. ಅಂದರೆ ಮೊಟ್ಟೆ ಆಗಿರ್ಬೋದು, ಮೊಟ್ಟೆಯನ್ನು ತಿನ್ನುವಂಥದ್ದಾಗಿರ್ಬೋದು, ಅಥವಾ ಪನ್ನೀರ್ ಸ್ಯಾಂಡ್ವಿಚ್ಗಳು, ಪನ್ನೀರನ್ನು ಹೆಚ್ಚು ನೀವು ಬಳಸ್ಕೊಳ್ಳುವಂಥದ್ದಾಗಿರ್ಬೋದು. ಹಾಗೆ ಸೊಪ್ಪು, ತರಕಾರಿಗಳು, ಓಟ್ಸ್, ಇದನ್ನು ನೀವು ಬೆಳಗ್ಗೆ ನೀವು ಸೇವನೆ ಮಾಡಿ. ಅಂದರೆ ನೀವು ಬೆಳಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಉಪಹಾರವನ್ನು, ಅಂದರೆ ನಿಮ್ಮ ಬ್ರೇಕ್ಫಾಸ್ಟನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡಬೇಡಿ. ಇದರ ಬದಲಾಗಿ ನೀವು ಹೆಚ್ಚು ಪ್ರೋಟೀನ್ ಭರಿತ ಆಹಾರಗಳನ್ನು ಸೇವನೆ ಮಾಡಿ. ಕಾಳುಗಳಾಗಿರ್ಬೋದು, ಇದನ್ನು ಹೆಚ್ಚು ನೀವು ತಿನ್ನಿ ಅಂತಲೇ ಹೇಳ್ತೀನಿ. ಸೊ ಇದರಿಂದ
ನಿಮಗೆ ಹೋಗ್ತಾ PCOD ಸಮಸ್ಯೆಯಿಂದ ನೋಡಿ, PCOD ಅಥವಾ PCOS ಸಮಸ್ಯೆಯಿಂದ ನೋಡಿ ಅದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಒಂದೇ ಸಲ ಯಾವುದು ಕೂಡ ಕಡಿಮೆ ಆಗಲ್ಲ. ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ತಾ ಈ ಒಂದು ಈ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಪಡಿಬಹುದು ಅಂತಾನೆ ಹೇಳ್ತೀನಿ. ಹಾಗೆಯೇ ಇನ್ನೊಂದು ಏನು ಅಂದರೆ ವ್ಯಾಯಾಮ ಅಂದರೆ ಮಾಡದೇ ಇರುವಂಥದ್ದು. ಅಂದರೆ ನಾವು ಕೂತಲ್ಲೇ ಆಫೀಸ್ಗೆ ಹೋಗೋರಾಗಿರ್ಬೋದು, ಕೂತಲ್ಲೇ ಕೂತಿರ್ತೀವಿ. ಆಮೇಲೆ ಮನೆಯಲ್ಲೂ ಅಷ್ಟೇ ಕೆಲವರು ಯಾವ ಎಕ್ಸಸೈಸೂ ಮಾಡಿರೋದಿಲ್ಲ, ಮನೆಯಲ್ಲೇ ಇರ್ತಾರೆ. ಇವಾಗ ಏನಾಗಿದೆ ಅಂದರೆ ಹಿಂದಿನ ಕಾಲದಲ್ಲಿ ಎಲ್ಲ ಸಾಕಷ್ಟು ಎಕ್ಸಸೈಸ್ಗಳು ಕೆಲಸ ಮಾಡ್ತಾನೆ ಇತ್ತು. ಇವಾಗ ಏನಾಗಿದೆ ಎಲ್ಲನೂ ಕೂಡ ಎಲೆಕ್ಟ್ರಿಕ್, ಎಲ್ಲನೂ ಕೂಡ ಈವನ್ ನಾವು ಮುಂಚೆ ಎಲ್ಲ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಕಲ್ಲು ಬರ್ತಾ ಇತ್ತಲ್ವ, ಅದ್ರಲ್ಲಿ ಅಕ್ಕಿಯನ್ನು ಕಡಿತಾ ಇದ್ವಿ. ಇದರಿಂದ ಏನಾಗುತ್ತೆ ಅಂದರೆ ಫುಲ್ಲು ನಮ್ಮ ಬಾಡಿಗೆ ಎಕ್ಸಸೈಸ್ ಆಗ್ತಾ ಇತ್ತು ಆವಾಗ. ಬಟ್ ಇವಾಗ ಅಂತ ಎಕ್ಸಸೈಸ್ಗಳು ಯಾವುದೂ ಇಲ್ಲ, ಎಲ್ಲನೂ ಕೂಡ ಈಸಿಯಾಗಿ ಎಲೆಕ್ಟ್ರಿಕ್ ಎಲ್ಲ ಕೂಡ ಉಪಕರಣಗಳಿದ್ದಾವೆ. ಅದರಿಂದಲೇ ಮಾಡ್ತಾ ಇರೋದ್ರಿಂದ ಹೆಚ್ಚು ಮನುಷ್ಯನಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಹಿಂದಿನ ಕಾಲದ ಜನರು ಹೇಗೆ ಇವಾಗಲೂ ಕೂಡ ಎಷ್ಟೊಂದು ಗಟ್ಟಿಮುಟ್ಟಾಗಿದ್ದಾರೆ ಅಂದರೆ ನಾವು ಅವರ ವಯಸ್ಸಿಗೆ ಇರ್ತೀವೋ ಇಲ್ವೋ ಅನ್ನೋಂಥದ್ದೇ ಡೌಟ್ ಆಗಿಬಿಟ್ಟಿದೆ. ಯಾಕಂದರೆ ಇವಾಗಿನ ಎಲ್ಲ ಆಹಾರಗಳು ತುಂಬಾ ಕೆಮಿಕಲ್ ಅಂತಲೇ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಜಾಸ್ತಿ ಮನೆಯಲ್ಲೇ ತರಕಾರಿಗಳನ್ನ ಮಾಡ್ತಾಯಿದ್ರು, ಮನೆಯಲ್ಲೇ ಮಾಡ್ಕೊಂಡು ತಿಂತಾಯಿದ್ರು, ಹೆಲ್ದಿ ಆಗಿದ್ರು ಇವಾಗ ಬಟ್ ಇವಾಗಲೂ ಕಂಪೇರ್ ಮಾಡಿದರೆ ಅವಾಗಿನ ಕಾಲನೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಇಂಥ ಸಮಸ್ಯೆಗಳು ಕಾಣಿಸ್ಕೊಳ್ತಾನೆ ಇರಲಿಲ್ಲ. ಅಂದರೆ ಇದ್ದಿರಬಹುದು, ಬಟ್ ಇಷ್ಟೊಂದು ಸಮಸ್ಯೆಗಳು, ಇಷ್ಟೊಂದು ಪರ್ಸೆಂಟೇಜಲ್ಲಿ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ನೀವು ಅಂದರೆ ದಿನದಲ್ಲಿ ಅಟ್ಲೀಸ್ಟ್ 30 ಮಿನಿಟ್ಸ್ ಆದರೂ ಎಕ್ಸಸೈಸ್ ಅಥವಾ ನೀವು ವಾಕಿಂಗ್, ಮನೆಯಲ್ಲಿ ಯೋಗ ಮಾಡ್ತೀರಾ ಅಥವಾ ವ್ಯಾಯಾಮ ಮಾಡ್ತೀರಾ ಅಥವಾ ವಾಕಿಂಗ್ ಮಾಡ್ತೀರಾ, ಜಾಗಿಂಗ್, ವಾಟ್ ಎವರ್ ಏನಾದರೂ ಆಗ್ಬೋದು, 30 ನಿಮಿಷ ಆದರೂ ನೀವು ಮಾಡಬೇಕು. ಇದರಿಂದ ನಿಮಗೆ ಏನಾಗುತ್ತೆ ಅಂದರೆ ಬಾಡಿನ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ. ನಿಮ್ಮ ಮೈಂಡ್ಗೆ ಒಂದು ಏನು ಹೇಳ್ತಾರೆ ಸ್ಟ್ರೆಸ್ಫುಲ್ ಮೈಂಡ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಎಕ್ಸಸೈಸನ್ನು ನೀವು ಸ್ಟಾರ್ಟ್ ಮಾಡಲೇಬೇಕು. PCOS ಅಥವಾ PCOD ಸಮಸ್ಯೆ ಇರೋರು, ನನಗೂ ಕೂಡ ಡಾಕ್ಟರ್ ಇದನ್ನೇ ಹೇಳಿರುವಂಥದ್ದು. ನಾನು ಕೂಡ ಈ ಪ್ರಾಬ್ಲಮ್ ಬಂದ ಮೇಲೇ ಎಲ್ಲನೂ ಶುರು ಮಾಡ್ಕೊಂಡಿರೋಂಥದ್ದು. ವ್ಯಾಯಾಮ ಅಥವಾ ಎಕ್ಸಸೈಸ್, ಯೋಗ ನೀವು ಅಟ್ಲೀಸ್ಟ್ 30 ಮಿನಿಟ್ಸ್ ಪರ್ ಡೇ ಆದರೂ ನೀವು ಮಾಡಲೇಬೇಕು. ಇದರಿಂದ ನೀವು ಏನು ಮಾಡಬೇಕು, ನಿಮ್ಮ ಬಾಡಿಯ ವೆಯ್ಟನ್ನು ನೀವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಲೇಬೇಕಾಗತ್ತೆ. ಇಲ್ಲ ಅಂದರೆ ವೆಯ್ಟ್ ತುಂಬ ಜಾಸ್ತಿ ಆಗ್ತಾ ಹೋದಲ್ಲಿ ನಿಮಗೆ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಬೆನ್ನು ನೋವಾಗಿರ್ಬೋದು, ಗಂಟು ನೋವಾಗಿರ್ಬೋದು, ಈ ಥರ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ 30 ಮಿನಿಟ್ಸ್ ವಾಕಿಂಗನ್ನು ಮಾಡೋ ಅಭ್ಯಾಸವನ್ನು ಇನ್ನು ಮುಂದೆ ಆದರೂ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಡಯಟ್. ಸೊ PCOS, PCOD ಪ್ರಾಬ್ಲಮ್ ಇರೋರು ಹೇಗೆ ಓವರ್ಕಮ್ ಮಾಡ್ಬೋದು ಅಂತ ಡಾಕ್ಟರ್ನು ಕೂಡ ಕೇಳಿದ್ರೆ ಇದನ್ನೇ ಹೇಳುವಂಥದ್ದು. ಎಕ್ಸಸೈಸ್, ಡಯಟ್, ಹೆಲ್ದಿ ಲೈಫ್ ಸ್ಟೈಲನ್ನು ನಾವು ಫಾಲೋ ಮಾಡಲೇಬೇಕು. ಸೊ ಡಯಟ್ ಅಂದ ತಕ್ಷಣ ಎಲ್ಲನೂ ಸ್ಕಿಪ್ ಮಾಡಿಬಿಡೋದಾ? ಖಂಡಿತವಾಗ್ಲೂ ಅಲ್ಲ. ನಾನು ಆವಾಗಲೂ ಹೇಳಿದಾಗ ಪ್ರೋಟೀನ್ ಭರಿತ ಆಹಾರಗಳು, ಆದಷ್ಟು ಎಣ್ಣೆಯಲ್ಲಿ ಕರೆದಂತಹ ತಿಂಡಿಗಳನ್ನು ನೀವು ಕಂಪ್ಲೀಟಾಗಿ ಅದನ್ನು ಅವಾಯ್ಡ್ ಮಾಡಿ. ಆದಷ್ಟು ಅದನ್ನು ಅವಾಯ್ಡ್ ಮಾಡಲೇಬೇಕು. ನೀವು ಪಾನಿಪುರಿ, ಅದು ಇದು ಜಂಕ್ ಫುಡ್ಗಳು ಹೊರಗಡೆ ತಿನ್ನುವಂಥದ್ದು, ಇದನ್ನೇ ಎಲ್ಲನೂ ಕೂಡ ಕಡಿಮೆ ಮಾಡ್ತಾ ಹೋಗಿ. ಯಾಕಂದರೆ ನಮಗೆ ನಮ್ಮ ಆರೋಗ್ಯ ಚೆನ್ನಾಗಾಗಬೇಕು, ನಾವು ಚೆನ್ನಾಗಾಗಬೇಕು ಅಂದರೆ ನಾವು ಎಷ್ಟೇ ಆಸೆ ಆಗುತ್ತೆ ನೋಡಿದಾಗ ಅವು ತಿನ್ನಬೇಕು ಅಂತ. ಬಟ್ ನಮ್ಮ ಆರೋಗ್ಯ ಹದಗೆಡ್ತಾ ಇದೆ ಅಂತ ಗೊತ್ತಾದಾಗ ನಾವು ಅದನ್ನೆಲ್ಲನೂ ಕೂಡ ಸೈಡಲ್ಲಿಟ್ಟು ಆರೋಗ್ಯ ಒಂದ್ಸಲ ಕರೆಕ್ಟ್ ಆದಮೇಲೆ ನಾವು ಆಮೇಲೆ ತಿನ್ಬೋದು. ಬಟ್ ಎಷ್ಟು ಅಂದರೆ ಮಿತಿಯಲ್ಲಿ ಇರಬೇಕು. ಅದು ಜಾಸ್ತಿ ಆಗಿಬಿಟ್ರೆ ಖಂಡಿತವಾಗ್ಲೂ ಸಮಸ್ಯೆ ಆಗುತ್ತೆ ಅಂತಲೇ ಹೇಳ್ಬೋದು. ಡಯಟನ್ನು ಫಾಲೋ ಮಾಡಿ. ಆದಷ್ಟು ಅದೇ ಹೇಳಿದ ಪ್ರೋಟೀನ್ ಭರಿತ ಆಹಾರಗಳು ಇದನ್ನು ಸೇವನೆ ಮಾಡಿ. ಸಲಾಡ್ಗಳನ್ನು ತಿನ್ನಿ. ಆಹಾರದಲ್ಲಿ, ಊಟದಲ್ಲಿ ಸಲಾಡ್ಗಳು ಇರಲಿ, ಹಸಿರು ತರಕಾರಿಗಳು, ಸಲಾಡ್ಗಳನ್ನು ನೀವು ಉಪಯೋಗಿಸಿ ಅಂತಲೇ ಹೇಳ್ತೀನಿ. ಬೆಳಗ್ಗೆ ಓಟ್ಸ್ ಆಗಿರ್ಬೋದು, ಓಟ್ಸ್ ದೋಸೆ ಆಗಿರ್ಬೋದು, ಇದನ್ನೆಲ್ಲ ನೀವು ಮಾಡಿಕೊಂಡು ತಿನ್ನೋದ್ರಿಂದ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ಫಾಲೋ ಮಾಡೋದ್ರಿಂದ PCOSನ ನೀವು ಓವರ್ಕಮ್ ಖಂಡಿತವಾಗ್ಲೂ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನನಗೆ ಗೊತ್ತಿರುವಂತಹ ಮಾಹಿತಿ ನಿಮಗೆ ಶೇರ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡು ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಹೊಸ ವಿಡಿಯೋಸ್ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್. ಲಾಟ್ಸ್ ಆಫ್